ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಒಂದು ಶೇರ್ ಮಾಡಿ ಫ್ರೆಂಡ್. ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ, ವಸತಿ ಬಗ್ಗೆ ಮಾಹಿತಿ, ಹಾಗೆ ಗೃಹಲಕ್ಷ್ಮಿಗಳ ಮಾಹಿತಿ ಬಗ್ಗೆ ನಿಮಗೋಸ್ಕರ ಫ್ರೆಂಡ್. ಹೊಸದಾಗಿ ವಿಡಿಯೋ ನೋಡೋವಂಥವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಕ್ಕೆ ದಯವಿಟ್ಟು ಲೈಕ್ ಮಾಡಿ, ಒಂದು 100 ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಿಮಗೆ ಇವತ್ತೇ ಆಗಲಿ ನಿನ್ನೆ ಆಗಲಿ ದಯವಿಟ್ಟು ಬಂದಿರೋ ಅಂಥವ್ರು ಕಮೆಂಟಲ್ಲಿ ನಿಮ್ಮ ಹೆಸರು ಮತ್ತು ಡೇಟ್ ಸಮೇತ ಕಮೆಂಟ್ ಹಾಕಿ. ಯಾಕೆ ಅಂದರೆ ಸಾಕಷ್ಟು ಮಹಿಳೆಯರಿಗೆ ಇಲ್ಲಿ ಹಣ ಬಂದಿಲ್ಲ. ಅವರು ಸಾಕಷ್ಟು ಜನ ಇಲ್ಲಿ ಕೇಳ್ತಾ ಇದ್ದಾರೆ, ನಮಗೆ ಹಣ ಬಂದಿಲ್ಲ, ಸರ್ಕಾರದವರು ಹಣ ಹಾಕ್ತಾರ ಇಲ್ವೋ, 2,000 ರೂಪಾಯಿ ಅಂತ ತಿಳಿಸ್ತಾ ಇದ್ದಾರೆ. ದಯವಿಟ್ಟು ಬಂದಿರೋರಿಗೆ ನಮಗೆ ಕಮೆಂಟ್ ಹಾಕಿ. ನೀವು ಕಮೆಂಟ್ ಹಾಕಿರೋದು ವಿಡಿಯೋ ಸಮೇತನೇ ನಿಮಗೆ ಅವ್ರಿಗೆ ತೋರಿಸುತ್ತೇನೆ. ಬನ್ನಿ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ಖಾತೆಗೆ ಹಣ ಬರ್ತಾ ಇದೆಯಾ ನಿಜವಾಗ್ಲೂ? ಫ್ರೆಂಡ್, ನಿಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ತಿಳಿಸಿದಾಗೆ ಮೊದಲಿಗೆ SC ST ಅವರಿಗೆ ನಾವು ಹಣ ಹಾಕಿದ್ದೀವಿ ಅಂತ ತಿಳಿಸಿದರು. ತದನಂತರ ಎಲ್ಲರ ಖಾತೆಗೂ ಹಣ ಜಮಾ ಆಯ್ತಾ ಇದೆ ಅಂತ ತಿಳಿಸಿದರು. ಫ್ರೆಂಡ್, ನಾವು ಆಲ್ಮೋಸ್ಟ್ ಎಲ್ಲ ಟ್ರೆಜರಿ ಕಳಿಸಿದ್ದೀವಿ. ಈಗ ಏನೇ ಇದ್ದರೂ ನಿಮ್ಮ ಖಾತೆಗಳಿಗೆ ಹಣ ಬರಬೇಕಷ್ಟೇ ಅಂತ ನೆಕ್ಸ್ಟ್ ವೀಕಲ್ಲಿ ಅವರು ಮಾಹಿತಿ ಕೊಟ್ಟಿದ್ದರು. ಅದೇ ಥರ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ಖಾತೆಗೆ ಏನು ಹಣ 4,000 ರೂಪಾಯಿ ಒಟ್ಟಿಗೆ ಜಮಾ ಆಗ್ತಾ ಬರ್ತಾ ಇದೆ. ನಿಮ್ಮ ಖಾತೆಗೆ ಒಟ್ಟಿಗೆ ಒಂದೇ ಸರಿ 4,000 ರೂಪಾಯಿ ಹಣ ಸರ್ಕಾರದವರು ಹಣ ಬಿಡುಗಡೆ ಮಾಡಿದ್ದಾರೆ. 11ನೇ ಕಂತು ಮತ್ತು 12ನೇ ಕಂತು ಏನು ಮಹಿಳೆಯರ ಖಾತೆಗೆ ಬರಬೇಕಾಯಿತೋ ಹಣ ಸರ್ಕಾರದವರು ಈಗ ನಿಮ್ಮ ಮಹಿಳೆಯರ ಖಾತೆಗೆ ಜಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಫ್ರೆಂಡ್ಸ್, ಸಾಕಷ್ಟು ಮಹಿಳೆಯರಿಗೆ ಇದು ಹಣ ಬಂದಿಲ್ಲ. ಎಲ್ಲ ಮಹಿಳೆಯರು ಆದಷ್ಟು ಬರುತ್ತೆ ಅಂತ ನಾವು ತಿಳಿಸ್ತಾ ಇದ್ದೀವಿ. ಮತ್ತು ಸರ್ಕಾರನೂ ಸಹ ತಿಳಿಸಿದೆ, ಇನ್ನು ಮುಂದೆ ಎಲ್ಲರ ಖಾತೆಗೆ ನಾವು ಹಣ ಜಮೆ ಮಾಡ್ತೀವಿ ಅಂತ. ಬರೆದಿಲ್ದರು ಏನು ಎದರ ಅವಶ್ಯಕತೆ ಇಲ್ಲ. ಸರ್ಕಾರನೇ ಇಲ್ಲಿ ತಿಳಿಸಿದೆ, ಮಹಿಳೆಯರಿಗೆ ನಾವು ಎಲ್ಲ ಖಾತೆ ಮಹಿಳೆಯರಿಗೆ ಅರ್ಹರಿಗೆ ಖಂಡಿತವಾಗಿ ಹಣ ಹಾಕ್ತೀವಿ ಅಂತ ತಿಳಿಸಿದ್ದಾರೆ. ಅಂತೂ ಇಂತೂ ಈಗ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಒಟ್ಟಿಗೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಬರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಅಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಒಂದು ಶೇರ್ ಮಾಡಿ ಫ್ರೆಂಡ್. ಒಟ್ಟಿನಲ್ಲಿ ಈಗ 11ನೇ ಕಂತಿನ ಹಣ 12ನೇ ಕಂತಿನ ಹಣ ಒಟ್ಟಿಗೆ ಜಮಾ ಆಗ್ತಾ ಇದೆ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ.